ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯಿಂದ ಮಂಗಳೂರಿಗೆ ಹೊಂಟದು ನೋಡ್ರಿ. ರೈಲ್ವೇದಲ್ಲಿ ಹೊಂಟದು ನೋಡ್ರಿ. ಯಾಕೆ ಹೊಂಟದು, ಎದಕ್ಕೆ ಹೊಂಟದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯಿರಿ. ಅಷ್ಟೊತ್ತಿನಿಂದ ಇಲ್ಲಿ ಏನು ವಿಡಿಯೋ ತೋರಿಸತ್ತಾರ ಅಂತ ನೀವು ವಿಚಾರ ಮಾಡಿರ್ಬೋದು. ಈ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಇದು ಯಾವ ಬೆಟ್ಟಪ್ಪ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟ ನೋಡ್ರಿ. ಇದು ಪಶ್ಚಿಮ ಘಟ್ಟ ಅಂದ್ರೆ ನಾವು ಮಂಗಳೂರಿನ ಒಂದು ರೈಲ್ವೆ ಮೂಲಕ ಚಲಿಸುವಾಗ ಈ ಒಂದು ಪಶ್ಚಿಮ ಘಟ್ಟ ನಮಗೆ ಹತ್ತೈತೆ ನೋಡ್ರಿ. ಆ ಪಶ್ಚಿಮ ಘಟ್ಟದ ಆಚೆಗೆ ಇರುವುದು ಯಾವುದಪ್ಪ ಅಂದ್ರೆ ಸಮುದ್ರ ಇರ್ತೈತೆ ನೋಡ್ರಿ. ಆ ಪಶ್ಚಿಮ ಘಟ್ಟ ಈಗ ಕತ್ತಲಲ್ಲಿ ನಮಗೆ ಈ ರೀತಿ ಅಂದ್ರೆ ನಸುಕಿನ ಜಾವದಲ್ಲಿ ಈ ರೀತಿ ಕಾಣ್ತೈತೆ ನೋಡ್ರಿ. ನಾವು ರೈಲ್ವೆ ಮೂಲಕ ವಿಜಯಪುರ ಒಂದು ಜಂಕ್ಷನಿಂದ ನಾವು ಮಂಗಳೂರು ಜಂಕ್ಷನ್ ಹೊಂಟಿದ್ದು ನೋಡ್ರಿ. ಆಗ ಈ ಬೆಟ್ಟ ನಮಗೆ ಕಾಣ್ತು ನೋಡ್ರಿ. ಅದಕ್ಕೆ ಒಂದು ಈ ವಿಡಿಯೋನ ನಿಮ್ಮ ಮುಂದೆ ಸೆರೆ ಹಿಡ್ದದ ನೋಡ್ರಿ. ಈ ಒಂದು ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡುತ್ತಿದ್ದೇವೆ ನೋಡ್ರಿ. ಮತ್ತು ಇದರ ಒಂದು ಬೆಟ್ಟದ ವಿಶೇಷತೆ ಏನಪ್ಪ ಅಂದ್ರೆ ಫುಲ್ ಹೈಯೆಸ್ಟ್ ಎತ್ತಿರ್ತಾವೆ ನೋಡ್ರಿ. ಆದ್ರೆ ಒಂದಿಷ್ಟು ರೈಲ್ವೇದಲ್ಲಿ ಈ ಬೆಟ್ಟಗಳು ಹಗಲಲ್ಲಿ ಕಾಣ್ತಾವೆ ನೋಡ್ರಿ, ಒಂದಿಷ್ಟು ಬೆಟ್ಟಗಳು ಕಾಣಂಗಿಲ್ಲ ನೋಡ್ರಿ. ಇದು ಒಂದು ಅದ್ಭುತವಾದಂಥ ದೃಶ್ಯ ನೋಡ್ರಿ. ಅಂದ್ರೆ ಈ ದೃಶ್ಯ ನಿಮಗೂ ಮಂಗಳೂರಿನ ಕಡೆ ನೀವು ಹೋದ್ರೆ ಸಿಗ್ತೈತೆ ನೋಡ್ರಿ. ಅಂದ್ರೆ ಇದು ಹಗಲಲ್ಲಿ ತುಂಬ ಚೆನ್ನಾಗಿ ಕಾಣ್ತೈತೆ ರೀ. ಆದ್ರೆ ನಂಗೆ ಇದು ನಸುಕಿನ ಜಾವದಲ್ಲಿ ಮಾಡಿರುವಂಥ ಒಂದು ವಿಡಿಯೋ ಆಗೈತೆ ನೋಡ್ರಿ. ನಾವು ಎದಕ್ಕೆ ಹೋಗಿದ್ದಪ್ಪ ಅಂದ್ರೆ ಅಗ್ನಿವೀರ್ ರ್ಯಾಲಿ ಇತ್ತು ನೋಡ್ರಿ. ಅಗ್ನಿವೀರ್ ರ್ಯಾಲಿ ಇರುವ ಕಾರಣದಿಂದ ಮೂಡುಬಿದಿರೆಗೆ ಹೋಗ್ಬೇಕಾಗೈತೆ ರೀ. ಅದಕ್ಕಾಗಿ ನಾವು ಮಂಗಳೂರಿನಲ್ಲಿ ಇಳ್ಕೊಂಡು ಅಲ್ಲಿ ಮುಂದೆ ಹೋಗ್ಬೇಕಂತ ಈ ಮಂಗಳೂರಿನ ಒಂದು ರೈಲ್ವೆಗೆ ನಾವು ಹತ್ತಿದ್ದು ನೋಡ್ರಿ. ಮಂಗಳೂರಿನಾಗ ನೋಡ್ರಿ ಎಲ್ಲರೂ ನೋಡ್ರಿ ಅಗ್ನಿವೀರ್ ನಮ್ಮ ಫ್ರೆಂಡ್ಸ್ಗಳು ನೋಡ್ರಿ. ಅಂದ್ರೆ ಅವ್ರ ರ್ಯಾಲಿ ಸಂಬಂಧ ಎಲ್ಲ ಹೊಂಟಿದ್ರು. ಈ ವಿಡಿಯೋ ಮಾಡಾಕತ್ತದ ನೋಡ್ರಿ. ಅಂದ್ರೆ ಬೆಟ್ಟಗಳು, ಸುಂದರವಾದಂಥ ಬೆಟ್ಟಗಳು ವಿಡಿಯೋ ಮಾಡತ್ತ ನೋಡ್ರಿ. ರೈಲ್ವೆದಾಗ ಚಲಿಸುತ್ತಿರುವಂಥ ರೈಲ್ವೆ ನಿಂತ ನಾವು ವಿಡಿಯೋ ಮಾಡಾಕತ್ತಿದ್ವಿ ನೋಡ್ರಿ. ಇದೊಂದು ರೀತಿಯ ಒಂದು ಮನೋರಂಜನಾತ್ಮಕವಾದಂಥ ದೃಶ್ಯ ನೋಡ್ರಿ. ಒಂದು 5 ನಿಮಿಷ ತರಿಬಿಡ್ತಾರೆ ನೋಡಿ ರೈಲ್ವೆ. ಆಗ ಒಂದಿಷ್ಟು ವಿಡಿಯೋಗಳು, ಒಂದಿಷ್ಟು ಫೋಟೋಗಳು ನಾವು ತಗೊಳಕತ್ತಿದ್ದೇವೆ ರೀ ನೋಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕದ ಭಾಷೆ ನೋಡ್ರಿ. ನಾವು ಮಂಗಳೂರು ಸೈಡ ಹೋಗಿರುವ ಕಾರಣದಿಂದ ಅಲ್ಲಿನ ವಾತಾವರಣವನ್ನು ಅನುಭವಿಸಿದ್ವಿ ನೋಡ್ರಿ. ಅಲ್ಲಿ ವಾತಾವರಣ ಈ ಕಡೆ ನಮ್ಮ ಉತ್ತರ ಕನ್ನಡ ವಾತಾವರಣಕ್ಕಿಂತಲೂ ಭಿನ್ನವಾಗೈತೆ ನೋಡ್ರಿ. ಯಾಕಪ್ಪ ಅಂದ್ರೆ ಅಲ್ಲಿನ ವಿವಿಧ ಬೆಳೆಗಳು ಮತ್ತು ಗಿಡ ಮರಗಳು ವಿಭಿನ್ನವಾಗ್ಯಾವ ನೋಡ್ರಿ. ಮತ್ತು ಬೆಟ್ಟ ಗುಡ್ಡಗಳು ಸಹ ಅಲ್ಲಿ ನಮಗೆ ಸಿಗ್ತಾವೆ ನೋಡ್ರಿ. ಅಂದರೆ ನೀವು ಅನಿಸುತ್ತೆ ಆ ಮಂಗಳೂರಿನ ಸೈಡ್ ಕಡೆ ನೀವು ಅನಿಸುತ್ತೆ ನೋಡ್ಕೊಂಬರ್ರಿ. ಮತ್ತು ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ನೋಡ್ರಿ, ಇದು ನಮ್ಮ ಉತ್ತರ ಕರ್ನಾಟಕದ ಗತ್ತು ನೋಡ್ರಿ. ಒಂದಿಷ್ಟು ಬೈಗುಳಗಳು, ಒಂದಿಷ್ಟು ಮೃದು ಮಾತುಗಳು ನಮ್ಮ ಉತ್ತರ ಕರ್ನಾಟಕದ ಸೊಗಡು ನೋಡ್ರಿ. ಇದು ಯಾವುದೇ ರೀತಿಯ ತಪ್ಪಲ್ಲ ನೋಡ್ರಿ. ಬೈಗುಳು ನಾಳೆ ನೋಡ್ರಿ. ಉತ್ತರ ಕರ್ನಾಟಕ ಸಾಮಾನ್ಯ ಭಾಷೆ ನೋಡ್ರಿ. ಇದು ನಾವು ರೈಲ್ವೆದಾಗ ಏನೇ ಮಾಡ್ತೀವಪ್ಪ ಅಂದ್ರೆ ಮೋಜು ಮಸ್ತಿ ನೋಡ್ರಿ. ಫುಲ್ಲ ವಿಡಿಯೋ ಮಾಡೋದು ನೋಡ್ರಿ ಶಿಸ್ತರ, ನಿದ್ದೆ ಮಾಡೋದು ತಂಪು ಇರ್ತೈತ್ರ. ಅದಕ್ಕೆ ನೋಡ್ರಿ ಈ ರೀತಿ ಅಲ್ಲೇ ಪ್ಲಗ್ ಕೊಟ್ಟಿರ್ತಾರೆ. ಮೊಬೈಲ್ ಚಾರ್ಜ್ ಹಾಕೋದು ನೋಡ್ರಿ. ಮೊಬೈಲ್ ಚಾರ್ಜ್ ಹಾಕಿ ಮೊಬೈಲ್ ಒತ್ತಾಡ್ಕೋತ ಕೂತ್ ಬಿಡೋದು ನೋಡ್ರಿ. ಅಕ್ಕ ಇದು ಏನು ಕಾಣ್ತೈತೆ ಪತ್ರ, ಅದು ಯಾರ್ದು ಮನೆ ಅಲ್ಲ ನೋಡ್ರಿ. ಅದು ಒಬ್ಬ ಈ ಡಿ ಗ್ರೂಪ್ ಇರ್ತಾರಲ್ಲ ಅವ್ರಿಗೊಂದು ವಾಸ ಮಾಡಕ್ಕೆ ಕೊಟ್ಟಿರ್ತಾರೆ ನೋಡ್ರಿ. ಅದನ್ನು ಇಷ್ಟ ಪತ್ರ ಹಾಕಿ. ಯಾಕಪ್ಪ ಅಂದ್ರೆ ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರಂಗಿಲ್ಲ ನೋಡ್ರಿ. ಅಂದ್ರೆ ನೀವು ನೋಡ್ತಾ ಇರ್ಬೋದು, ನೀವು ಅಡಿಕೆ ಗಿಡಗಳನ್ನ ಅತಿ ಹೆಚ್ಚಾಗಿ ಕಾಣ್ಬೋದು ನೋಡ್ರಿ ಮಂಗಳೂರಿನ ಸೈಡ್ ನೋಡ್ರಿ. ಅದು ಮಂಗಳೂರು ಸೈಡ್ ಹೈಯೆಸ್ಟ್ ಗಿಡ ಮರಗಳು, ಅಡಿಕೆ ಮತ್ತು ಬಾಳೆ ಗಿಡಗಳು ಅಂತ ಈ ರೀತಿ ನೆಡುತೋಪು ಬೆಳೆಗಳನ್ನ ಬೆಳೀತಾರೆ ನೋಡ್ರಿ. ಅಂದರೆ ಇಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಸಿಗುತ್ತೈತೆ ನೋಡ್ರಿ. ರೈಲ್ವೆದಾಗ ನಾವು ಒಂದು 18 ತಾಸು ನೋಡ್ರಿ ಜರ್ನಿ ಮಾಡಿದ್ದು ನೋಡ್ರಿ. ವಿಜಯಪುರದಿಂದ ಮಂಗಳೂರಿನವರೆಗೆ ಎಷ್ಟು 18.5 ತಾಸು ಜರ್ನಿ ಐತೆ ನೋಡ್ರಿ. ಅಂದ್ರೆ ಅಲ್ಲಲ್ಲಿ ಕಟ್ಟು ಬರ್ತಾವೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಹೆಂಗೆ ಕೂಗು ಹಿಡಿತೈತೆ ನೋಡ್ರಿ. ಇದು ಬೆಳಗಿನ ಸ್ವಲ್ಪ ಬೆಳಗಾಗಿತ್ತು ನೋಡ್ರಿ. ಆ ಸಂದರ್ಭದಲ್ಲಿ ವಿಡಿಯೋ ನೋಡಿರೋದು. ಎಷ್ಟು ಸುಂದರವಾದಂಥ ದೃಶ್ಯ ನೋಡ್ರಿ. ರೈಲ್ವೆ ತರಬೇತಿ ನೋಡ್ರಿ. ಆ ಸಮಯದಾಗ ಈ ವಿಡಿಯೋ ಮಾಡಿದ್ದು ನೋಡ್ರಿ. ರೈಲ್ವೆ ಬೋಗಿ ಎಷ್ಟು ಬಾರಿ ಕಾಣ್ತ ನೋಡ್ರಿ. ಒಟ್ಟ ನೋಡ್ರಿ ಇಲ್ಲಿ ಸೇಫ್ಟಿ ಇರಂಗಿಲ್ಲ ರೀ. ಆ ಗುಡ್ಡದ ಮ್ಯಾಲೆ ನಿಂತು ಫೋಟೋ ತಕ್ಕೋತ ಹೇಳ್ತಾ ನೋಡ್ರಿ.
ಸೌಮ್ರಿ ಕಾಮಿಡಿ ಫುಲ್ ಕಾಮಿಡಿ. ಅಲ್ಲಿ ಒಂದಿಷ್ಟು ನಿಂತು ಫೋಟೋ ತಕೊಂಡ್ರೆ ಅದು ಮಜಾನೇ ಬೇರೆ ನೋಡ್ರಿ. ಇದೇನೈತಪ್ಪ ಅಂದ್ರೆ ರೈಲ್ವೆದಾಗ ನಮ್ಮ ಸೀಟ್ನಾಗ ಕೂತು ಮಾತಾಡಿದಂಥ ಮಾತುಗಳು ನೋಡ್ರಿ ಇವು. ಅಂದ್ರೆ ಇಲ್ಲಿ ಅತಿ ಹೆಚ್ಚು ಅಡಿಕೆ ಮರಗಳನ್ನ ಬೆಳಿತಾರೋ, ಮತ್ತು ಅಲ್ಲಲ್ಲಿ ದೂರಕ್ಕೆ ಮನೆಗಳು ಇರ್ತಾವೆ. ಅಂದರೆ ಇಲ್ಲಿನ ಒಂದು ಏನಪ್ಪ ಇರ್ತಾರದಕ್ಕೆ ಜನಸಂಖ್ಯೆ ದೂರ ಇರ್ತೈತಿರಲ್ಲ, ಅದಕ್ಕಾಗಿ ಸಮೀಪ ಕರ್ನಾಟಕವನ್ನ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ನೋಡ್ರಿ. ಉತ್ತರ ಮೈದಾನ, ದಕ್ಷಿಣ ಮೈದಾನ, ಮಲೆನಾಡು, ಕರಾವಳಿ ಅಂತ. ಈಗ ನಾವು ಹೊರಟಿರೋದು ಕರಾವಳಿ ಭಾಗಕ್ಕೆ, ಅದು ಮಂಗಳೂರಿಗೆ. ಅಂದ್ರೆ ಅದನ್ನು ಅಲ್ಲಿ ಹೋಗ್ಬೇಕಾದ್ರೆ ಕೆಲವು ಬೆಟ್ಟಗಳನ್ನ ದಾಟಿನೇ ಹೋಗ್ಬೇಕಾಗ್ತದೆ ನೋಡ್ರಿ. ಅದು ರೈಲ್ವೆ ಮಾರ್ಗದ ಮೂಲಕ ಹೋಗ್ಬೇಕಾಗ್ತದೆ ನೋಡ್ರಿ. ಅಂದ್ರೆ ಬೆಟ್ಟದ ಅಂಚಿನಲ್ಲಿ ನಮ್ಮ ರೈಲ್ವೆ ಪ್ಲಾಟ್ಫಾರ್ಮನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ನಮ್ಮ ಗೌರ್ಮೆಂಟ್ ಅತಿ ಹೆಚ್ಚು ಖರ್ಚು ಮಾಡಿರುವಂಥದ್ದಾಗಿತ್ತು ನೋಡ್ರಿ ಅದು. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಂಥ ಒಂದು ವಸ್ತು ಸಾಗಾಟನೆಯ ಒಂದು ಉತ್ತಮವಾದ ಮಾರ್ಗ ಇರಂಗಿಲ್ರಿ. ಅದ್ರ ಸಂಬಂಧ ನೋಡ್ರಿ ಇದು ನೋಡ್ರಿ ರೈಲ್ವೆ ಪ್ಲಾಟ್ಫಾರ್ಮ್ನಾಗ ಎಷ್ಟು ಇಂಜಿನ್ಗಳು ಮತ್ತು ಇಷ್ಟು ವಿಡಿಯೋಗಳನ್ನ ಸೆರೆ ಹಿಡಿದಿದ್ದು ನೋಡ್ರಿ ಇದು. ಈ ಒಂದು ವಿಡಿಯೋ ಭಾಳ ಲಾಂಬಿ ಆಗ್ಬೋದು ನೋಡ್ರಿ, ಅಂದ್ರೆ ಲಾಂಗ್ ಆಗ್ಬೋದು ನೋಡ್ರಿ. ಆದಷ್ಟು ಕೊನೆಯವರೆಗೆ ನೋಡಲು ಪ್ರಯತ್ನ ಮಾಡಿ ನೋಡ್ರಿ. ಇವ್ರು ನೋಡ್ರಿ ಎಲ್ಲಾರು ಪೇಪರ್ ಬರೆದು ಮುಗಿಸಿದ ನೋಡ್ರಿ, ಪಾಸ್ ಆಗ್ಯದ. ಆದ್ರೆ ಇನ್ನು ರ್ಯಾಲಿ ಹೊಡೆದ್ರೆ ಪಾಸ್ ಹಾಕೋ ನೋಡ್ರಿ. ಅದ್ರ ಏನಾಗ್ತೈತೆ ಅಂತ ಮುಂದೆ ನೋಡ್ಬೇಕಾಗ್ತೈತೆ ನೋಡ್ರಿ. ರ್ಯಾಲಿ ಅಂದ್ರೆ 16 ಮೀಟರ್ ಓಡ್ಬೇಕು ನೋಡ್ರಿ. ಅಗ್ನಿವೀರ್ GD 4 ವರ್ಷದ ನೋಡ್ರಿ ಅದು. ಇದು ಒಂದು 4-5 ವರ್ಷ ಆಯ್ತು ನೋಡ್ರಿ ಜಾರಿಗೆ ತಂದ್ರಿ. ನೋಡ್ರಿ ಅಡಿಕೆ ಮರ ಎಷ್ಟದ ನೋಡ್ರಿ. ಇಲ್ಲಿ ಒಂದು ಮನಿನೂ ಐತ್ ನೋಡ್ರಿ. ಅಂದ್ರೆ ಅವರ ಮನಿಯನ್ನ ಅಲ್ಲಿ ಸುತ್ತಮುತ್ತ ಅಡಿಕೆ ಬೆಳೆಯನ್ನ ಬೆಳೆದಾರ ನೋಡ್ರಿ. ತೆಂಗಿನ ಮರಕ್ಕಿಂತನೂ ಇಟ ಇರ್ತಾವ ನೋಡ್ರಿ. ಹೆಂಗೆ ಹತ್ತಾರ, ಯಾವ ಹಂಗಾರ ಅಡಿಕೆ ಹರಿತಾರ ನಮಗೆ ಸ್ವಲ್ಪ ಏನಾಕೈತಪ್ಪ ಅಂದ್ರೆ ಅಜಾಬ್ ಆಕೈತಿ ನೋಡ್ರಿ. ಆದ್ರೆ ಅವ್ರಿಗೆ ಫುಲ್ ಈಜಿ ಇರ್ತೈತಿ ಅದು ನೋಡ್ರಿ. ಇಲ್ಲಿ ಒಂದೇನೋ ಹಾಳು ಹಾದತ್ ನೋಡ್ರಿ, ಒಂದಿಷ್ಟು ಪೂಲ್ ಮಾಡ್ಯಾರ ನೋಡ್ರಿ. ಇಲ್ಲಿ ದೊಡ್ಡ ಮರಗಳು ನೋಡ್ರಿ, ಒಟ್ಟ ಫುಲ್ ದೊಡ್ಡ ಮರಗಳು ನೋಡ್ರಿ. ರೈಲ್ವೆದಾಗ ಕೂತು ನೀವು ಕಿಟಕಿ ಅಂತ ಕೂತ್ರ ತೀರಾ ಮಸ್ತ್ ಇರ್ತೈತಿ ನೋಡ್ರಿ. ಮತ್ತು ದೋಸ್ತರ ಜೊತೆ ಮಾತಾಡ್ಕೋತ ಟೈಮ್ ಪಾಸ್ ಮಾಡ್ಕೊತ ಹೋಗಿ ಬಿಡುದು ನೋಡ್ರಿ. ಅಲ್ಲಲ್ಲಿ ಏನಾಕಿರ್ತಾರಪ್ಪ ಅಂದ್ರೆ ಇವು ಕರೆಂಟ್ ಮೇಲೆ ತಿಳಿಸ್ತೈತಿ ರೀ ನಮ್ದು ರೈಲ್ವೆ. ಸ್ವಲ್ಪ ಇಂಜಿನ್ ಇದು ಇರ್ತೈತಿ ನೋಡ್ರಿ. ಹಳಿ ಹೆಂಗಿರ್ತಾವ ನೋಡ್ರಿ. ಒಂದೊಂದು ಹಳಿ ತಯಾರಾಗಬೇಕು ಎಷ್ಟೋ ಕೋಟಿಗಟ್ಟೆ ಖರ್ಚಾಗಿರ್ತೈತಿ ರೀ. ಆಲ್ಮೋಸ್ಟ್ ಒಂದಿಷ್ಟು ಡೀಸೆಲ್ ಹಾಕೊಂಡು ಕಾಣ್ತಾವ್ರಿ, ಕರೆಂಟ್ ಮೇಲೆ ಹೋಗತ್ ನೋಡ್ರಿ ಅದು. ಇದು ನಾವು ಮಂಗಳೂರಿಗೆ ಹೋಗ್ಬೇಕಾದ್ರೆ ಒಂದಿಷ್ಟು ವಿಡಿಯೋ ನಾನು ಮಾಡಿದ್ ನೋಡ್ರಿ. ಇದು ಏನಪ್ಪಾ ಅಂದ್ರೆ JKD1 ಕನ್ನಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ರಿ. ನಂದು ಏನೈತಪ್ಪ ಅಂದ್ರೆ ಜಯರಾಮ್ ಜಮಖಂಡಿ ಯೂಟ್ಯೂಬ್ ಚಾನಲ್ ಸಹ ಐತೆ. ಇದು ಏನೈತಪ್ಪ ಅಂದ್ರೆ ನೇತ್ರಾವತಿ ನದಿ ನೋಡ್ರಿ. ಅದು ಧರ್ಮಸ್ಥಳದ ಹತ್ತಿರ ಸ್ವಲ್ಪ ಐತಿರಲ್ಲ, ಅದು ನೇತ್ರಾವತಿ ನದಿ ನೋಡ್ರಿ. ಇದೇನಪ್ಪ ಅಂದ್ರೆ ನಾವು ಇದಕ್ಕೆ ಹೋಗಿದ್ದು ನೋಡ್ರಿ, ಮಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದಿಷ್ಟು ಮಧ್ಯದಲ್ಲಿ ಇಳ್ಕೊಂಡು ನಾವು ಏನಪ್ಪ ಅಂದ್ರೆ ಮೂಡುಬಿದ್ರಿಗೆ ರಿಕ್ಷಾದ ಮೂಲಕ ಹೊಂಟಿದ್ವಿ ನೋಡ್ರಿ. ಆ ಒಂದು ವಿಡಿಯೋ ಮಾಡಿದ್ದು ನೋಡ್ರಿ. ಅದು ರಿಕ್ಷಾದಾಗ ಒಂದು 8 ಮಂದಿ ಕೂಡಿ ಹೊಂಟಿದ್ವಿ ನೋಡ್ರಿ. ಆಗ ಏನಪ್ಪ ಅಂದ್ರೆ ಅದು ನೋಡ್ರಿ ಹೈಯೆಸ್ಟ್ ದಿನ ನೋಡ್ರಿ. ಅದು ದಿನ್ನಿ ಏರ್ಕೋತ ಹೋಗ್ಬೇಕು ನೋಡ್ರಿ. ನಮಗಂತ ರಗಡ್ ಸುಸ್ತಾಗಿ ಹೋಗಿತ್ತು ನೋಡ್ರಿ ಹೋಗ್ಬೇಕಾದ್ರೆ. ಅಂದ್ರೆ ರೈಲ್ವೆ ಜರ್ನಿ ಮಾಡ್ಬೇಕಾದ್ರೆ 18 ತಾಸು ಆಮೇಲೆ ಅಲ್ಲಿ ಹೋಗಿ ರಿಕ್ಷಾ ಸ್ವಲ್ಪ ಅಲ್ಲಿ ದಿನ್ನಿ ಒಳಗೆ ಹಿಂಗಟ್ಟು ಏನಾಕೈತ್ರಪ್ಪ ಅಂದ್ರೆ ಉಲ್ಟಿ ಬಂದಂಗೆ ಆಗತ್ತದ, ಹಂಗೂ ಆಗ್ತೈತೆ ನೋಡ್ರಿ. ಇದು ಮೂಡುಬಿದ್ರಿಗೆ ಹೋಗುವಂಥ ಹಾದಿ ನೋಡ್ರಿ. ಇದು ಮೂಡುಬಿದ್ರಿ ಹಾಗೂ ಬಂಟ್ವಾಳ. ನಾವು ಬಂಟ್ವಾಳಕ್ಕೆ ಇಳ್ಕೊಂತಿದ್ವಿ. ಬಂಟ್ವಾಳ ಇಳ್ಕೊಂಡು ಮೂಡುಬಿದ್ರಿಗೆ ಮೂಲಕ ರಿಕ್ಷಾದ ಮೂಲಕ ಹೊಂಟೋದು ಇದು ಒಂದು ವಿಡಿಯೋ ಆಗೈತೆ ನೋಡ್ರಿ. ಇಷ್ಟು ದೊಡ್ಡ ವಿಡಿಯೋನ ಯಾವಾಗ ಮಾಡಿದ್ ನೋಡ್ರಿ. ಇದು ಫಸ್ಟ್ ಟೈಮ್ ನೋಡ್ರಿ ನಾನು ಈ ಒಂದು ದೊಡ್ಡ ವಿಡಿಯೋ ಮಾಡ್ತಾ ಇರೋದು ನೋಡ್ರಿ. ಅಂದ್ರೆ ಇದೇ ರೀತಿ ನಾವು ಮುಂದೆ ಹೋಗ್ಬೇಕು ನೋಡ್ರಿ. ಈ ಒಂದು ರಿಕ್ಷಾದ ಮೂಲಕ ನಾವು ಹೋಗಿ ಮೂಡುಬಿದ್ರಿಯನ್ನು ತಲುಪಿ ಅಲ್ಲಿ ಸ್ವರಾಜ್ ಮೈದಾನದಲ್ಲಿ ನಮ್ಮ ರನ್ನಿಂಗನ್ನು ಮಾಡಬೇಕಾಗತ್ತೆ ರೀ. ಇದೇನಪ್ಪ ಅಂದ್ರೆ ಇಲ್ಲಿ ಯಾಕೆ ಇಷ್ಟು ಗಾಡಿಗಳು ಬರ್ಲಾತಾವು
ಅಂತ ನೀವು ಕೇಳಿದ್ರೆ ಅದಕ್ಕೆ ಇರುವಂಥ ಉತ್ತರ ಏನಪ್ಪ ಅಂದ್ರೆ ಇಲ್ಲಿ ಮೂಡುಬಿದ್ರಿಗೆ ಏನಾಗಿತ್ತಪ್ಪ ಅಂದ್ರೆ ನಾವು ಹೋದ ದಿವಸ ರಾಜ್ಯಪಾಲರು ಬಂದಿರು ನೋಡ್ರಿ. ರಾಜ್ಯಪಾಲ ಗೆಹ್ಲೋಟ್ರವರು ಬಂದಿದ್ರು ನೋಡ್ರಿ. ಅದಕ್ಕೆ ಇಷ್ಟು ಸೆಕ್ಯೂರಿಟಿ ನೋಡ್ರಿ. ಅದು ನೋಡ್ರಿ ಎಷ್ಟು ಒಂದ್ರ ಮ್ಯಾಗ ಒಂದು ಗಾಡಿ ಹೊಂಟಾವ ನೋಡ್ರಿ. ಒಟ್ಟು ಏನು ಎಷ್ಟು ಸೆಕ್ಯೂರಿಟಿ ಇರೋದು. ನಮ್ಮ ಗೆಹ್ಲೋಟ್ ಸಾಹೇಬ್ರಿಗೆ ಪೊಲೀಸರು ಸಹ ನಿಂತಾರ ನೋಡ್ರಿ. ಇಲ್ಲಿ ಆದಿ ಬೀದಿಯಲ್ಲಿ ಪೊಲೀಸರು ನಿಂತಾರ ನೋಡ್ರಿ. ಅದಕ್ಕೆ ನಮ್ದು ರಿಕ್ಷಾನ ಸೈಡ್ ನಿಲ್ಸಿರ್ರಿ. ಒಂದು ಇಲ್ಲಂದ್ರೆ 10-15 ಗಾಡಿ ಹೋದವು ನೋಡ್ರಿ. ಈಗ ಅವ್ರು ಮೂಡುಬಿದ್ರಿಗೆ ಮೈದಾನಕ್ಕೆ ಬಂದಿರತ್ರಿ. ಅದರ ಸಂಬಂಧ ಒಂದಿಷ್ಟು ತರ್ಬಿದ್ರು ನಮ್ಮನ್ನ. ಮತ್ತು ಮುಂದೆ ಹಂಗೆ ಹೊಂಟಂಗೆ ಮೂಡುಬಿದ್ರಿಗೆ ನಾವು ಹೊರುವಂಥ ಸಮಯ ನೋಡ್ರಿ. ಇದು ನನ್ನ ಒಂದು ಲಾಗ್ ಆಗೈತೆ ನೋಡ್ರಿ. ಲಾಗ್ ರೀತಿ ಅಂತ ಒಂದು ವಿಡಿಯೋ ಮಾಡಿ ನೋಡ್ರಿ. ಅಂದರೆ ನಾವು ಜರ್ನಿ ಮಾಡಿರೋಂಥ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಂಡೆ ನೋಡ್ರಿ. ಈಗ ನಾವು ಏನು ಮಾಡಿದ್ವಪ್ಪ ಅಂದ್ರೆ ಸ್ವರಾಜ್ ಮೈದಾನದಿಂದ ನಾವು ಒಂದು ರೂಮ್ ಮಾಡಿದ್ವಿ ನೋಡ್ರಿ. ಆ ರೂಮಿನತ್ತ ಎಲ್ಲರೂ ಹೊಂಟಾವೆ ನೋಡ್ರಿ. ಎಲ್ಲ ರ್ಯಾಲಿ ಹೊಡ್ಯಾರ ನೋಡ್ರಿ. ನಾವೆಲ್ಲ ರ್ಯಾಲಿ ಹೊಡಿ ಮಂದಿನ ನೋಡ್ರಿ. ಅಂದ್ರೆ ಪ್ರತಿ ವರ್ಷ ರ್ಯಾಲಿ ಕರಿತಾರಿಲ್ಲ ಇದು ನೋಡ್ರಿ ಸ್ವರಾಜ್ ಮೈದಾನ ನೋಡ್ರಿ. ಇದು ಮೂಡುಬಿದ್ರಾಗ ಐತೆ ನೋಡ್ರಿ. ಇದೇ ಮೈದಾನದಾಗ ನಾವು ಓಡ್ತೀವಿ ರೀ ನಾಳೆ ದಿವಸ. ನಾಳೆ ದಿವಸ ನಾವು ಏನು ಓಡಿ ನಮ್ಮ ಫಲಿತಾಂಶ ಏನಾಗ್ತೈತೆ ಅಂತ ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ ನೋಡ್ರಿ. ಆ ಫಲಿತಾಂಶ ಏನಾಕೈತಪ್ಪ ಅಂದ್ರೆ ಏನೂ ಆಗೋದಿಲ್ಲ ರೀ. ಇದು ನೋಡ್ರಿ ಅವತ್ತು ರಾತ್ರಿ ಲೈಟಿಂಗ್ ಹಾಕಿರ್ತಾರೆ ನೋಡ್ರಿ. ಅದು ಹಗರದ ನೋಡ್ರಿ. ಕೊನೆಗೂ ನಾವು ಏನು ಮಾಡಿದ್ವಪ್ಪ ಅಂದ್ರೆ ರನ್ನಿಂಗನ್ನು ಹೊಡ್ಯಾಕೆ ಹೊಂಟದ ರೀ. ರನ್ನಿಂಗ್ ಹೊಡ್ಯಾಕೆ ಮಧ್ಯರಾತ್ರಿ 1 ಗಂಟೆಗೆ ಹೊಂಟದ ನೋಡ್ರಿ. ಅದು 3 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಐತ್ರಿ. ನಾವು 1 ಗಂಟೆಗೆ ಜಾಗ ಬಿಟ್ಟದ ನೋಡ್ರಿ. ಎಲ್ಲರೂ ಕೂಡಿ ಇನ್ನೂ ಮಂದಿ ಐತ್ರಿ. ಆದ್ರೆ ನಾವು ಒಂದಿಷ್ಟು ಮಂದಿ ಹೊಂಟಿದ್ವಿ ನೋಡ್ರಿ. ಇದೇನಿತ್ತಪ್ಪ ಅಂದ್ರೆ ಇಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಒಂದು ಆಫೀಸ್ ಐತೆ ನೋಡ್ರಿ. ಇದೇ ನೋಡ್ರಿ ಛತ್ ಹೊಡೆದಾರ ನೋಡ್ರಿ. ಇಲ್ಲೇ ನಮ್ಮೆಲ್ಲ ಕುಣಿಸಿರ್ತಾರೆ ನೋಡ್ರಿ. ನಿಮ್ಗೆ ಅದನ್ನು ತೋರಿಸ್ತಾನೆ ನೋಡ್ರಿ. ಈಗ ಇದು ನೋಡ್ರಿ ಇಷ್ಟೆಲ್ಲ ಗುಂಪು ದಿವಸ ಕುಣಿಸಿರ್ತಾರೆ ರೀ. ಅವರು ಒಂದು ಸಾಲಿಂಚಿ ಕರಿತಾರೆ ನಮ್ಮನ್ನ. ಯಾರ್ಯಾರು ಸಾಲು ಕರಿತಾರಲ್ಲ ನಾವು ಹೋಗ್ಬೇಕಾಗತ್ತೆ ನೋಡ್ರಿ. ಹೋಗಿ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಹಿಂಗೆ ಮಾಡ್ತಾರೆ ಅವ್ರಿ. ನಾವು ಫಸ್ಟ್ ಗ್ರೂಪ್ನಾಗ ಹೊಡೆದ ನೋಡ್ರಿ. ಫಸ್ಟ್ ಗ್ರೂಪ್ ಹೊಡೆದ್ಮ್ಯಾಗ ನಾವು ಏನಾಗಿದೆಪ್ಪ ಅಂದ್ರೆ ರನ್ನಿಂಗ್ ಫೇಲ್ ಆಯ್ತು ರೀ ನಮ್ಮದು. ಇದು ನೆಕ್ಸ್ಟ್ ಅವತ್ತು ಬೆಳಿಗ್ಗೆ ನೋಡ್ರಿ. ಇದು ಎಲ್ಲ ಮುಗಿದಿದ್ದು ರೀ. ಆಗ ರನ್ನಿಂಗ ಮುಗಿದ ಮ್ಯಾಗ ಒಂದು ವಿಡಿಯೋ ಮಾಡೈತ್ರಿ. ಇದನ್ನು ನಮ್ಮ ರನ್ನಿಂಗ್ ಒಂದಿಷ್ಟ್ರಾಗ ಫೇಲ್ ಆಯ್ತು ನೋಡ್ರಿ. ನಂದು ಒಬ್ಬನೇ ಇರ್ಬೇಕು ಯಾವುದಂದ್ರೆ ಉಳ್ಕಿದ ಎಲ್ಲ ಪಾಸ್ ಆಗೈತೆ ನೋಡ್ರಿ. ಆಮ್ಯಾಗ ಎಲ್ಲ ಮುಗಿದ ಮ್ಯಾಗ ನಾವು ರೂಮ್ ಬಿಟ್ಟು ಇದಕ್ಕೆ ರೈಲ್ವೆಗೆ ಬಂದವು ನೋಡ್ರಿ. ವಾಪಸ್ ಮಂಗಳೂರಿಂದ ವಿಜಯಪುರ ಬರ್ಬೇಕಲ್ಲ. ಅದಕ್ಕೆ ಮತ್ತೆ ರೈಲ್ವೆ ನಿಲ್ದಾಗ ಬಂದಂಥ ಒಂದು ವಿಡಿಯೋ ನೋಡ್ರಿ. ಇದು ಅಲ್ಲಿ ಮಂಗಳೂರಿನೆಲ್ಲ ಒಂದು ಸ್ಪೆಷಲ್ ನೋಡ್ರಿ. ಅಲ್ಲಿಯ ಜನರ ಮಾತುಗಳು, ಮೃದು ಮಾತುಗಳು, ಅದನ್ನು ನೋಡೋಕೆ ಚೆಂದ ನೋಡ್ರಿ. ಇದು ನೋಡ್ರಿ ಎಲೆಕ್ಟ್ರಿಕಲ್ ನೋಡ್ರಿ. ಇದು ಅಲ್ಲಿ ಸಾಗಾಟ ಮಾಡಲು ಬಳಸ್ತಾರೆ ನೋಡ್ರಿ. ಎಲೆಕ್ಟ್ರಿಕಲ್ ನೋಡ್ರಿ. ಇದು ನೋಡ್ರಿ ಇದೇ ಬಿಲ್ಡಿಂಗ್ ನೋಡ್ರಿ. ಆಮ್ಯಾಗ ಇದು ಮಂಗಳೂರಿನ ಒಂದು ರೈಲ್ವೆ ನಿಲ್ದಾಣ ನೋಡ್ರಿ. ಇದು ನಮ್ದು 5ನೇ ಇದು ನೋಡ್ರಿ ರೈಲ್ವೆದಾಗ ಹತ್ತಿದ್ಮ್ಯಾಗ ನೋಡ್ರಿ. ಇದು ಅಂದರೆ ವಾಪಸ್ ವಿಜಯಪುರಕ್ಕೆ ಬರ್ಬೇಕಲ್ಲ ಬರುವಂಥ ಒಂದು ದೃಶ್ಯ ನೋಡ್ರಿ. ಇದು ಆಗ ರೈಲ್ವೆದಾಗ ನಮ್ಮ ಸುತ್ತಮುತ್ತ ಪರಿಸರ ಹೆಂಗೆ ಕಾಣ್ತೈತಿ ಅಂಬುದನ್ನು ಒಂದು ಈ ವಿಡಿಯೋದಾಗ ನೋಡ್ಬೋದು ನೀವು. ಆದಷ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.